ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಓದೋದ್ರ ಬಗ್ಗೆ ಹೇಗೆ ಕಾನ್ಸಂಟ್ರೇಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಕೊನೆಗೊಂದು ಲೈಕ್ ಮಾಡಿ. ನೀವು ವೇಸ್ಟ್ ಮಾಡ್ತಿರೋ ಪ್ರತಿಯೊಂದು ಸೆಕೆಂಡ್ನಲ್ಲೂ ಇನ್ನೊಬ್ಬ ಯಾರೋ ಕೂತ್ಕೊಂಡು ಓದ್ತಿದ್ದಾನೆ, ಕಷ್ಟಪಡ್ತಿದ್ದಾನೆ, ಪ್ಲ್ಯಾನ್ಗಳನ್ನು ಮಾಡ್ತಿದ್ದಾನೆ. ಖಂಡಿತವಾಗ್ಲೂ ನಿಮಗೆ ಸಿಗಬೇಕಾಗಿರೋ ಸೀಟ್ನ, ನಿಮಗೆ ಸಿಗಬೇಕಾಗಿರೋ ರ್ಯಾಂಕ್ನ, ನಿಮಗೆ ಸಿಗಬೇಕಾಗಿರೋ ಜಾಬ್ನ, ನಿಮಗೆ ಸಿಗಬೇಕಾಗಿರೋ ಹಣನ, ನಿಮಗೆ ಸಿಗಬೇಕಾಗಿರೋ ಸಕ್ಸಸ್ನ ಅವನು ತಗೊಂಡು ಹೋಗ್ತಿದ್ದಾನೆ. ಯೋಚನೆ ಮಾಡ್ತಿದ್ದೀರಾ? ನೀವು ಓದಬೇಕು ಅಂತ ಅಂದ್ಕೊಂಡ್ರೆ ಸಾಕು, ನಮಗೆ ನಿದ್ದೆ ಬರುತ್ತೆ, ಬೇರೆ ಕೆಲಸ ನೆನಪು ಬರುತ್ತೆ, ವಾಟ್ಸಪ್ನಲ್ಲಿ ರಿಪ್ಲೈ ಮಾಡಬೇಕು ಅಂತ ಅನಿಸುತ್ತೆ, ಸ್ವಲ್ಪ ಊಟ ಮಾಡಿಕೊಂಡು ಓದೋಣ ಅಂತ ಅನಿಸುತ್ತೆ, ನಾಳೆಯಿಂದ ಮಿಸ್ ಮಾಡದೆ ಓದೋಣ ಅಂತ ಅನಿಸುತ್ತೆ. ಓದೋಕ್ಕೆ ಮಾತ್ರ ಅನಿಸಲ್ಲ. ಎಂಥ ವಿಧಿರಿ ಇದು! ನೀವು ಹೇಳ್ತಾ ಇದ್ದೀರಾ, ಆಯಾಸ ಆಗ್ತಿದೆ, ಓದೋಕ್ಕಾಗ್ತಾ ಇಲ್ಲ, ಕಷ್ಟ ಅನ್ನಿಸ್ತಿದೆ, ಅರ್ಥ ಆಗ್ತಿಲ್ಲ. ಹೌದು, ನಿಜ. ಇದು ಸುಲಭ ಆಗಿದ್ದರೆ ಪ್ರತಿಯೊಬ್ಬರು IAS, IPS, ಡಾಕ್ಟರ್, ಇಂಜಿನಿಯರ್ ಆಗ್ತಿದ್ರಲ್ವಾ? ಒಂದು ಜಗತ್ತಿನ ನಿಯಮ ಇದೆ, ತಿಳ್ಕೊಳ್ಳಿ. ಇಲ್ಲಿ ಕಷ್ಟಪಡುವವನಿಗೆ ಇಷ್ಟಪಡುವ ಬಾಳು ಅಂತ ಒಂದು ನಿಯಮ ಇದೆ. ಹೌದು, ನಾನು ಒಪ್ಕೊಳ್ತೀನಿ, ಕಷ್ಟ ಆಗುತ್ತೆ. ಬೆಳಗ್ಗೆ 5 ಗಂಟೆಗೆ ಎದ್ದೇಳೋದು, ಓದಿದ ಚಾಪ್ಟರ್ನೇ ಮತ್ತೆ ಮತ್ತೆ ರಿವಿಷನ್ ಅಂತ ಓದೋದಕ್ಕೆ ಕಷ್ಟ ಆಗುತ್ತೆ. ಕೇಳಿ, ಒಂದು ವಿಷಯ ಹೇಳ್ತೀನಿ, ಇಲ್ಲಿ ಯಾರೂ ಕೇಳಲ್ಲ ನಿಮ್ಮ ಕಾರಣಗಳನ್ನು, ನಿಮ್ಮ ನೋವನ್ನು, ನಿಮ್ಮ ದುಃಖವನ್ನು, ನೀವು ಎಷ್ಟು ದಣಿದಿದ್ದೀರಿ ಅಂತ. ಇಲ್ಲಿ ಎಲ್ಲರಿಗೂ ಬೇಕಾಗಿರೋದು ನೀವು ಫೈನಲ್ ರಿಸಲ್ಟಲ್ಲಿ ಎಷ್ಟು, ಯಾರಿಗೆ ಅವಶ್ಯಕತೆ ಇಲ್ಲ ನೀನು ಎಷ್ಟು ಕಿಲೋಮೀಟರ್ನಲ್ಲಿ ಡೈಲಿ ನಡ್ಕೊಂಡು ಹೋಗಿ ಓದಿದ್ದೀಯಾ, ಬಸ್ಸಲ್ಲಿ ಕಷ್ಟಪಡ್ತಾ ಇದ್ದೀಯಾ, ಮಳೆಯಲ್ಲಿ ನೆನೆದಿದ್ದೀಯಾ, ಫೀಸ್ಗೆ ದುಡ್ಡಿಲ್ಲದೆ ಅಳ್ತಾ ಇದ್ದೀಯಾ, ಯಾರೂ ಕೇಳಲ್ಲ. ಇಲ್ಲಿ ಬೇಕಾಗಿರೋದು ನಿನ್ನ ರಿಸಲ್ಟ್ ಅಷ್ಟೇ. ಈಗಿನ ಪರಿಸ್ಥಿತಿ ತುಂಬ ಹದಗೆಟ್ಟಿದೆ. ಒಂದು ಸೀಟ್ಗೋಸ್ಕರ ಲಕ್ಷಾಂತರ ವಿದ್ಯಾರ್ಥಿಗಳು ಯುದ್ಧವನ್ನೇ ಮಾಡ್ತಾ ಇದ್ದಾರೆ. ಅಂತಹ ಇಲ್ಲಿ ಯಾರಿಗೂ ನಿಮ್ಮ ಫೀಲಿಂಗ್ಸ್ಗೆ ಬೆಲೆ ಇಲ್ಲ, ನಿಮಗೆ ಆಗ್ತಿರೋ ಸಮಸ್ಯೆ ಬಗ್ಗೆ ಅರಿವೇ ಇಲ್ಲ. ಇಲ್ಲಿ ಗೆಲುವು ಒಬ್ಬನಿಗೆ ಮಾತ್ರ. ಇದನ್ನೆಲ್ಲ ಮೆಟ್ಟು ನಿಂತು ತನ್ನ 100%ನ ಆಗ್ತಾನಲ್ಲ, ಅವನ ಕಾಲಿನ ಅಂಗಳಕ್ಕೆ ಸಕ್ಸಸ್ ಕಣಯ್ಯ. ನಿಮಗಾಗುವ ಕಷ್ಟ, ನೋವು, ದುಃಖ ಇದೆಲ್ಲ ಸ್ವಲ್ಪ ಕಾಲ ಅಷ್ಟೇ. ಒಂದು ಟೈಮ್ ಗೆದ್ದೆ ಅನ್ನೋ ಒಂದು ಜೀವನ ಪರ್ಯಂತ ಸುಖ ಮಜಾ. ನಿನಗೆ ಬೇಕಾಗಿರೋ ಲೈಫು, ನಿನಗೆ ಬೇಕಾಗಿರೋ ಮನೆ, ನಿನಗೆ ಬೇಕಾಗಿರೋ ಕಾರು, ಇನ್ನೇನು ಬೇಕು ಹೇಳು? ಇವತ್ತು ಈ ವಿಡಿಯೋ ಮುಗಿದ ತಕ್ಷಣ ಎತ್ಕೋ ಬುಕ್ಕು ಅನ್ನೋ ಸ್ಟಾರ್ಟ್ ಮಾಡು ಓದೋಕ್ಕೆ. ಯಾರು ಮಾತು ಕೇಳಬೇಡ. ಗೋಡೆ ಮೇಲೆ ಬರೆದಿಟ್ಕೋ ನೀನು ಏನಾಗಬೇಕು ಅಂತ. ನಿನ್ನ ಗುರಿನ ಬರೆದಿಟ್ಕೋ. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನೋಡಿದಾಗ ನಿನ್ನ ರಕ್ತ ಕುದಿಬೇಕು. ನೀನು ಆ ಕನಸನ್ನು ಕಾಣಬೇಕು. ನಾನು ನನ್ನ ಗುರಿಯನ್ನು ಮುಟ್ಟತೀನಿ, ಮುಟ್ಟಲೇಬೇಕು ಅಂತ ನೋಡಿ ಇವಾಗ ಫುಲ್ ಮೋಟಿವೇಟ್ ಆಗ್ತಾ ಇದ್ದೀರಾ, ನಿಜ. ಆದರೆ ಇದು ಕ್ಷಣಿಕ ಆಗಬಾರ್ದು. ಒಂದು ಡಿಸಿಪ್ಲಿನ್, ಫೋಕಸ್ನ ಬೆಳೆಸಿಕೊಳ್ಳಿ. ಇದು ಲೈಫ್ ಲಾಂಗ್ ಇರುತ್ತೆ ನೋಡಿ. ಕಾಡಿನ ಸಿಂಹಕ್ಕೆ, ಹುಲಿಗಳಿಗೆ ನಾವು ಹೋಗಿ ಬೇಟೆಯಾಡು ಅಂತ ಹೇಳೋ ಅವಶ್ಯಕತೆ ಇಲ್ಲ. ಅದರ ಹೊಟ್ಟೆ ಹಸಿವು ಅದನ್ನೆತ್ತಿ ಕೂತ್ಕೊಳ್ಳೋಕ್ಕೆ ಬಿಡಲ್ಲ. ನೀವು ಅಷ್ಟೇ, ಓದುವ ಹಸಿವನ್ನು ಬೆಳೆಸಿಕೊಳ್ಳಿ. ಆ ಹಸಿವು ನಿಮ್ಮ ನಿದ್ದೆ ಮಾಡೋಕ್ಕೆ ಬಿಡಲ್ಲ. ನಿಮಗೆ ನಿಜವಾದ ಶತ್ರು ಯಾರು ಗೊತ್ತಾ? ನಿಮ್ಮ ಎಕ್ಸಾಮ್ ಅಲ್ಲ, ನೀವು ಸಿಲೆಬಸ್ ಅಲ್ಲ, ನಿಮ್ಮ ಟೀಚರೂ ಅಲ್ಲ, ನಿನ್ನ ಫ್ರೆಂಡ್ಸೂ ಅಲ್ಲ. ನಿನ್ನ ನಿಜವಾದ ಶತ್ರು ನಿನ್ನ ಒಳಗೆ ಇದ್ದಾನೆ. ಸ್ವಲ್ಪ ನೋಡ್ಕೊ. ನಿನ್ನ ಸೋಂಬೇರಿತನ, ನಿನ್ನ ಡಿಸ್ಟ್ರಾಕ್ಷನ್, ನೀನು ಪ್ರತಿಯೊಂದಕ್ಕೂ ನೀಡ್ತಿರೋ ಎಕ್ಸ್ಕ್ಯೂಸ್, ನಾಳೆ ಓದುವ ಅನ್ನೋ ನೆಪ, ಹುಷಾರಿಲ್ಲ, ಕೆಮ್ಮು, ನೆಗಡಿ ಅನ್ನೋ ಫೇಮಸ್ ಮಾತಿದೆ. ನಿನ್ನನ್ನು ನೀನು ಗೆದ್ದರೆ ನಿನ್ನನ್ನು ಸೋಲಿಸುವವರು ಸೋಲುವರಯ್ಯ. ಆಹಾ, ಎಂಥ ಅದ್ಭುತ ಮಾತು! ಇದೊಂದು ವರ್ಡ್ ಸಾಕು, ನನಗೆ ಮೋಟಿವೇಶನ್ ಕೂತ್ಕೊಂಡ್ಬಿಡ್ತೀನಿ ಇವಾಗಲೇ ಓದೋಕ್ಕೆ. ಪ್ರತಿ ಸರಿನೂ ನೀನು ಓದೋಕ್ಕೆ ಕೂತ್ಕೊಂಡಾಗ ನಿನ್ನ ಮೆದುಳು ಹೇಳುತ್ತೆ, ಸ್ವಲ್ಪ ಫೋನ್ ನೋಡ್ಕೊ, ಸ್ವಲ್ಪ ನಿದ್ದೆ ಮಾಡ್ಕೊ, ನಾಳೆಯಿಂದ ಓದೋಣ, ಸೋಮವಾರದಿಂದ ಅಂದರೂ ಪಕ್ಕ ಸ್ಟಾರ್ಟ್ ಮಾಡೋಣ. ಹೀಗೆ ನಿಮಗೆ ಮನಸ್ಸಿಗೆ ಬಂದಾಗ ಒಂದು ಸೆಕೆಂಡ್ ಯೋಚನೆ ಮಾಡಿ, ಇದು ನನ್ನ ಶತ್ರುವಿನ ವಾಯ್ಸ್, ಇದು ನನ್ನ ವಿರೋಧಿಯ ಶಬ್ದ, ಇದನ್ನು ನಾನು ಕೇಳಲ್ಲ. ಕೇಳಿದರೆ ನನಗೆ ಸೋಲು, ಕೇಳದೆ ಹೋದರೆ ನನಗೆ ಗೆಲುವು. ಈಗ ಯೋಚನೆ ಮಾಡಿ, ನಿಮಗೆ ಯಾವುದು ಬೇಕು, ಯಾವುದು ಬೇಡ ಅಂತ. ಸಕ್ಸಸ್ ಕೇಳೋದು ಒಂದೇ, ಕಷ್ಟಪಡು. ಮುಂದೆ ನಿನಗೆ ಇಷ್ಟಪಡುವ ಜೀವನ ಸಿಕ್ಕೇ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.